ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದು, ನೀನ್ ನಿಲ್ಲಿಲ್ಲ ಅಂದ್ರೆ ಬೇರೆ ಯಾರು ನಿಲ್ತಾರೆ? ನನ್ ಬಂಗಾರನ ಸ್ಥಾನದಾಗೆ ಸ್ನೇಹ ಅವ್ರು ನಿಲ್ತಾರೆ. ರೀ, ಏನ್ರಿ ಮಾತಾಡ್ತಿದ್ದೀರಾ? ನಾನೆಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ ಸ್ನೇಹವರ. ಒಬ್ಬನ್ ಕುರ್ಚಿ ಮ್ಯಾಕೆ ನೀವೇ ಕೂರ್ಬೇಕು. ಗಂಟು ಹೊಡೆಯೋರಲ್ಲ, ಊರ್ದಾರ ಮಾಡೋ ಕುರ್ಚಿ ಮ್ಯಾಕ್ ಕುಂತ್ರೆ ಆ ಕುರ್ಚಿಗೆ ಅವಮಾನ. ಕಂಟಿ, ಇದು ತುಂಬಾ ಅತಿ ಆಯ್ತು. ಅಧಿಕಾರದ ಗಂಧ ಗಳಿನೇ ಗೊತ್ತಿಲ್ದಿರೋರೆಲ್ಲ ಬಂದ್ ಎಲೆಕ್ಷನ್ ಅಲ್ಲಿ ನಿಲ್ತಾರ? ನೀತಿ ನಿಯತ್ತಿಲ್ದಿರೋ ನೀನೇ ನಿಲ್ಬೇಕಾದ್ರೆ ನನ್ ಸ್ನೇಹವ್ರಿಗೇನ್ ಕಡಿಮೆ? ಅದ್ರಲ್ಲೂ ಈಗ ಅವ್ರ ಒಟ್ಟನಾಗ ನನ್ ಬಂಗಾರ ಅವ್ರೆ. ಈಗ ಇವ್ರು ಬೇರೆ ಅಲ್ಲ, ನನ್ ಬಂಗಾರ ಬೇರೆ ಅಲ್ಲ. ರೀ, ನೀವು ಆತ್ರದಲ್ಲಿ ಏನೇನೋ ನಿರ್ಧಾರ ತಗೊಳ್ತಿದ್ದೀರಾ ಅನ್ನಿಸ್ತಿದೆ. ಎಂಥದ್ದು ಇಲ್ಲ. ನನ್ ಬಂಗಾರನ ಕುರ್ಚಿಗೆ ಅದರದೇ ಆದಂಥ ಘನತೆ ಅದೇ. ಅದನ್ನ ಉಳಿಸ್ಬೇಕಂದ್ರೆ ಸರಿಯಾದ ವ್ಯಕ್ತಿ ನೀವೇ. ನೋಡ್ಕಂಟಿ, ನೀನು ಡಿಸೈಡ್ ಮಾಡಿದ ತಕ್ಷಣ ಇದಾಗಲ್ಲ. ಪಕ್ಷದಿಂದ ನಾವು ರಾಧಾವ್ರಿಗೆ ಟಿಕೆಟ್ ಕೊಡೋದು ಅಂತ ನಿರ್ಧಾರ ಮಾಡಾಗಿದೆ. ನಿಮ್ಮ ಪಕ್ಷ ಟಿಕೆಟ್ ಯಾರಿಗೆ ಬೇಕು? ನಮ್ಮವ್ವ ಯಾವತ್ತು ನಿಮ್ಮ ಪಕ್ಷ ಬಿಟ್ರೋ ಆವತ್ತೇ ನಮ್ಗೆ ಇದ್ರ ಮ್ಯಾಗ ಆಸೆ ಹೊಂಟಾಯ್ತು. ಈಗೇನಿದ್ರು ನಮ್ಮ ಸ್ನೇಹವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತಾರೆ. ನಮ್ಮ ಸ್ನೇಹ ಅವ್ರಿಗೆಲ್ಲಕ್ಕೆ ಹಣ ಬೇಡ, ಸುಳ್ಳಿನ ಭರವಸೆನೂ ಬೇಡ. ನಮ್ಮೊಬ್ಬನ ಹೆಸರಿದ್ರೆ ಸಾಕು. ಏ ರಾಧಾ, ಅದೇಂಗ್ ನಮ್ಮೊಬ್ಬನ ಮುಂದೆ ಗೆಲ್ತೀಯೋ ನಾನು ನೋಡೇ ಬಿಡ್ತೀನಿ. ಬಂಗಾರಮ್ಮನ್ ಸೊಸೆ ಸ್ನೇಹ ಅವ್ರಿಗೆ, ಬಂಗಾರಮ್ಮನ್ ಸೊಸೆ ಸ್ನೇಹ ಅವ್ರಿಗೆ, ಬಂಗಾರಮ್ಮನ್ ಸೊಸೆ ಸ್ನೇಹ ಅವ್ರಿಗೆ. ಬಂಗಾರಮ್ಮನ್ ಸೊಸೆ ಸ್ನೇಹ ಅವ್ರಿಗೆ, ಬಂಗಾರಮ್ಮನ್ ಸೊಸೆ ಸ್ನೇಹ ಅವ್ರಿಗೆ, ಬಂಗಾರಮ್ಮನ್ ಸೊಸೆ ಸ್ನೇಹ ಅವ್ರಿಗೆ. ಅವ್ವ, ಸಾನವ್ರೆ, ಎಲ್ರು ಎಲ್ಲಿದ್ದೀರಾ? ಎಲ್ರು ಬೇಗ ಬನ್ನಿ, ಸಿಹಿ ಸುದ್ದಿ ಇದೆ. ಬಂದೋ ಇವನಪ್ಪ ಸಿರಿ ಸ್ಯಾನ ಖುಷಿಯಾಗಿದೀಯಾ? ಇವ್ರಿನ್ ಮ್ಯಾಕೆ ಬರೀ ಬಂಗಾರಮ್ಮನ್ ಸೊಸೆ ಅಲ್ಲ, ಪಂಚಾಯಿತಿ ಅಧ್ಯಕ್ಷೆ ಸ್ನೇಹ. ಏನ್ ನೋಡ್ತಾ ಇದ್ದೀರಾ ಹೇಳಿ ಅಂದ್ರೆ? ಹೌದು ಮವಯ್ಯ, ಬರ್ತಾರ ಎಲೆಕ್ಷನ್ ಆಗೆ ರಾಧನ್ ವಿರುದ್ಧ ನಮ್ಮ ಒಬ್ಬನ ಸ್ಥಾನದಾಗೆ ಸ್ನೇಹ ಅವ್ರು ನಿಲ್ತಾವ್ರೆ. ಈ ಮುಸ್ರೆ ಆಫೀಸರು ನಮ್ ರಾಧನ್ ವಿರುದ್ಧ ನಿಲ್ತಾವಳಾ? ಏನ್ ಹೇಳಿ ಅಂದ್ರೆ ಇದೆಲ್ಲ ಈಗಿರೋ ಪರಿಸ್ಥಿತಿನಲ್ಲಿ ಇದೆಲ್ಲ ಬೇಕಾ? ಸ್ನೇಹ, ಏನಮ್ಮ ಇದೆಲ್ಲ? ಅದ್ಯಾಕ್ ಮಾವಯ್ಯ ಗಾಬರಿ ಬೀಳ್ತಿದ್ದೀರಾ? ಈಗಿರೋ ಪರಿಸ್ಥಿತಿ ಅಂದ್ರೆ ಏನಾಗೈತೆ? ಬಸ್ರಿ ಹೆಂಗ್ಸಲ್ಲೇನಪ್ಪ,
ಇಂಥ ಟೈಮ್ನಾಗೆ ಯಾಕೆ ಸುಮ್ಕೆ ವಾತಾವರಣ ತಗೋಬೇಕು ಅಂತ ಗಂಗಾಧರಪ್ಪ ಹೇಳ್ತಾನೆ. ಇದು ಒತ್ತಡದ ಪ್ರಶ್ನೆ ಅಲ್ಲವಾ, ನಮ್ಮ ಅವ್ವನ ಗೌರವದ ಪ್ರಶ್ನೆ. ಇವ್ರು ನಿಲ್ಲೇಬೇಕು, ಗೆಲ್ಲೇಬೇಕು. ಯಾರಿಗೆ ಯೋನ್ ಅನಿಸ್ತಾ ಇತ್ತೋ ಗೊತ್ತಿಲ್ಲ, ಆದ್ರೆ ನೀನ್ ಎಲೆಕ್ಷನ್ ನಿಂತಿರೋದು ಸಿಯಾನೆ ಖುಷಿ ಆಯ್ತೈತೆ. ನಾಡ್ತ ಪುಟ್ಟಮ್ಮೆ, ನನಗೆ ಪುಟ್ಟವ್ವ ಎರಡನೇ ತಾಯಿ ಅವ್ರು ಹೇಳ್ದಂಗೆ ಕೇಳ್ತೀನಿ ಅಂತಿದ್ರು. ಗುಟ್ಟೆ ಬಿಟ್ಕೊಳ್ಳಿಲ್ಲ. ಇದನ್ನು ಯಾವಾಗ ನಿರ್ಧಾರ ಮಾಡಿದ್ರೋ ಗೊತ್ತಿಲ್ಲ ನೋಡಿ ನಮಗೆ. ಇವ್ರು ನನ್ಗೆ ಹೇಳ್ದೇನೆ ನಿರ್ಧಾರ ತಗೊಂಡಿದ್ದಾರೆ. ನನಗ್ ಗೊತ್ತಾಗಿದೆ ಪಾರ್ಟಿ ಆಫೀಸ್ಗೆ ಹೋದ್ಮೇಲೆ ಗೋಪಾಲಪ್ಪ. ತಮಾಷೆ ಮಾಡ್ಬೇಡಿ ಅಧ್ಯಕ್ಷರೇ, ಓದಕ್ ಬರ್ದಿರೋರೆಲ್ಲ ಎಲೆಕ್ಷನ್ ನಿಂತ್ಕೊಂಡು ಜನರು ಸೇವೆ ಮಾಡ್ತಾರಾ? ಕಂಟಿ ಓದು ಬರಹ ಗೊತ್ತಿಲ್ಲ, ಅನಕ್ಷರಸ್ಥ ಅಂತ ಮನವರಿಕೆ ಮಾಡ್ತಿದ್ದೀನಿ. ನಾನು ನಿನ್ಗೆ ನೋವು ಮಾಡ್ಬೇಕು ಅಂತ ಹಾಗೆ ಹೇಳಿಲ್ಲ ಕಂಟಿ, ನನ್ ವಿರುದ್ಧ ನಿಲ್ಲೋ ತಾಕತ್ತಿದೆ ಅಂದಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಹೌದು, ನೀನ್ ನಿಲ್ಲಿಲ್ಲ ಅಂದ್ರೆ ಬೇರೆ ಯಾರು ನಿಲ್ತಾರೆ? ನನ್ನ ಬಂಗಾರನ ಸ್ಥಾನದಾಗೆ ಸ್ನೇಹ ಅವ್ರು ಹೇಳ್ತಾರೆ. ನನ್ನ ಬಂಗಾರನ ಕುರ್ಚಿಗೆ ಅದರದೇ ಆದಂತ ಘನತೆ ಅದೇ. ಅದನ್ನ ಉಳಿಸ್ಬೇಕಂದ್ರೆ ಸರಿಯಾದ ವ್ಯಕ್ತಿ ನೀವೇ. ಕಳ್ಳರು ಸುಳ್ರೆಲ್ಲ ಬಂದು ನಮ್ಮ ಅವ್ವನ ಜಾಗದಾಗ ಕೂರ್ತಾರಂದ್ರೆ ಹೆಂಗವ ಬಿಟ್ಕೊಡಕ್ ಆಯ್ತದೆ? ಅದು ಅಲ್ಲದೆ ಸ್ನೇಹ ಅವ್ರಿಗೆ ಅವ್ವನ ಸ್ಥಾನದಾಗ ಕೂತು ಊರ್ ಕಾಯೋ ಎಲ್ಲ ಅರ್ಹತೆನೂ ಐತೆ. ನೀನು ಹೇಳೋದು ಸರಿಯಾಗಿ ಐತೆ ಕಣಪ್ಪ. ನಿನ್ನಿಷ್ಟಂಗೆ ಆಗಲಿ. ಬೇಲಿ ಕಾಯಕ್ಕೆ ಗೂಳಿನ ಮಡ್ಗಕ್ಕಾಯ್ತದ? ಒಳ್ಳೆ ಜನ ಕುರ್ಚಿ ಮೇಲೆ ಕುಂತು ಊರ್ ಕಾಯೋದೆ ಒಳ್ಳೇದು. ಅದು ಅಲ್ಲದೆ ಅಮ್ಮವ್ರ ಆಶೀರ್ವಾದ ನಮ್ಮ ಸ್ನೇಹದ ಮೇಲೆ ಅದೇ. ನಿನ್ ಸಾವು ಇವತ್ತೇ ಅಂತ ಬರ್ದಿರ್ಬೇಕಾರೆ ನೀನ್ ಗೆದ್ದು ಪಂಚಾಯತಿ ಕುರ್ಚಿಲ್ ಕೂರ್ತ್ಯಾ? ನಾನು ಬದುಕಿರೋ ಗಂಟ ನಮ್ಮ ಅವ್ವನ ಸ್ಥಾನದಾಗೆ ಕೆಟ್ಟ ಜನ ಕೂರಕ್ ನಾನು ಬಿಡಕ್ಕಿಲ್ಲ ಕಣವ. ಕಂಟಿ, ನೀ ಇಂಥ ಕೆಲ್ಸ ಮಾಡ್ತೀಯ ಅಂತಾನೆ ಗಂಗಾಧರಪ್ಪ ಮಗಳಿಗೋಸ್ಕರ ಹಬ್ಬದ ಅಡ್ಗೆ ಮಾಡಿ ಕಾಯ್ತಾ ಕೂತಿದ್ದ ಅಂತ ಅನ್ಸ್ತದೆ. ಗಂಗಾಧರಪ್ಪ ಹಬ್ಬದ ಅಡ್ಗೆನಾ? ಓ, ಇವತ್ತು ಗಂಗಾಧರಪ್ಪ ಅವನ್ ಕೈಯಾರೆ ಮಗಳಿಗೆ ಊಟ ಮಾಡಿಸ್ಬೇಕು ಅಂತ ಹಬ್ಬದ ಅಡ್ಗೆ ತಯಾರು ಮಾಡ್ಕೊಂಡು ಕೂತವ್ನೆ.